श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 55 ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತಥೋ ಯಾತಿ ಪರಾಂಗತಿಂ। ಹೇ ಕೌಂತೇಯ, ನರಕದ ದ್ವಾರಗಳಾದ ಈ ಮೂರರಿಂದ ಮುಕ್ತನಾದ ಮನುಷ್ಯನು ಆತ್ಮಕಲ್ಯಾಣದ ಸಾಧನೆ ಮಾಡುತ್ತಾನೆ, ಅದರಿಂದ ಶ್ರೇಷ್ಠಗತಿ ಪಡೆಯುತ್ತಾನೆ। ಧರ್ಮಾಧಿಕಾ ಚೌಹಿ ಆತು ಪುರುಷಾರ್ಥಾಚಿ ತೈಚಿ ಮಾತು ಕರಾವಿ ಜೈ ಸಂಘಾತು ಸಾಂಡೀಲಃ। ಧರ್ಮಾದಿ 4 ಪುರುಷಾರ್ಥಗಳಲ್ಲಿ ಆಡಬೇಕಿದ್ದರೆ ಪುರುಷಾರ್ಥದ ಮಾತನ್ನಿಲ್ಲಿ, ಮಾಡಬೇಕು ತ್ಯಾಗವನ್ನಿಲ್ಲಿ ತ್ರಿದೋಷ ಸಂಘಾತಗಳ। ಧರ್ಮಾದಿ 4 ಪುರುಷಾರ್ಥಗಳಲ್ಲಿ ಪುರುಷಾರ್ಥದ ಮಾತನ್ನು ಇಲ್ಲಿ ಆಡಬೇಕಿದ್ದರೆ ತ್ರಿದೋಷ ಸಂಘಾತಗಳ ತ್ಯಾಗವನ್ನು ಮಾಡಲೇಬೇಕು। ಹೇ ತಿನ್ಹಿ ಜೀವಿ ಜವ ಜಾಗತಿ तववरी निकियाची प्राप्ती। हे माझे कान नायकती ದೇವೋ ಹಿ ಮಣೆ। ಈ ಮೂರು ಮನಸ್ಸಿನಲ್ಲಿ ಜಾಗೃತವಿರುವವರೆಗೆ ಕಲ್ಯಾಣದ ಪ್ರಾಪ್ತಿ ಅಲ್ಲಿಯವರೆಗೆ ಆಗುವುದೆಂದು ಕೇಳಿಸದು ಕಿವಿಗಳಿಗೆ ಶ್ರೀಕೃಷ್ಣನೆಂದನು। ಶ್ರೀಕೃಷ್ಣನು ಅರ್ಜುನನಿಗೆ, ಹೇ ಅರ್ಜುನ, ಈ ಮೂರೂ ವಿಕಾರಗಳು ಮನಸ್ಸಿನಲ್ಲಿ ಜಾಗೃತವಿರುವವರೆಗೆ ಕಲ್ಯಾಣದ ಅರ್ಥಾತ್ ಹಿತದ ಪ್ರಾಪ್ತಿ ಆಗುವುದೆಂಬುದು ನಮ್ಮ ಕಿವಿಗೆ ಕೇಳಿಸಲಾರದು। ಜಯ ಆಪಣ ಪೇ ಪಢಿಯೇ ಆತ್ಮನಾಶಾ ಜೋ ಬಿಹೆ ತೇಣೆ ನ ಧರಾವಿ ಹೇ ಸೋಯೆ ಸಾವಧಾ ಹೋಯಿಜೆ। ತನ್ನ ಮೇಲೆ ಪ್ರೀತಿ ಇರುವವನಿಗೆ, ಆತ್ಮನಾಶಕ್ಕೆ ಹೆದರುವವನಿಗೆ ಈ ವಿಕಾರಗಳ ಮಾರ್ಗ ಹಿಡಿಯಬಾರದು, ತಾನಾಗೆ ಸಾವಧಾನನಾಗಿರಬೇಕು। ತನಗೆ ತನ್ನ ಮೇಲೆ ಪ್ರೀತಿ ಇರುವವನಿಗೆ, ಅದೇ ರೀತಿ ಆತ್ಮನಾಶಕ್ಕೆ ಹೆದರುವವನಿಗೆ ತಾನಾಗಿಯೇ ಈ ವಿಕಾರಗಳ ಮಾರ್ಗ ಹಿಡಿಯಬಾರದು, ಸಾವಧಾನನಾಗಿರಬೇಕು। कोटी बांधोनी पाषाण समुद्री बाही आंगवण का जियावया जेवण ಕಾಳಕೂಟಾಚೆ। ಹೊಟ್ಟೆಗೆ ಕಟ್ಟಿಕೊಂಡು ಕಲ್ಲನ್ನು ಸಮುದ್ರದಲ್ಲಿ ಕೈಯಿಂದ ಈಜುವವನು ಬದುಕುವುದಕ್ಕಾಗಿ ಊಟವನ್ನು ಮಾಡಿದಂತೆ ಕಾಲಕೂಟ ವಿಷದ। ತನ್ನ ಹೊಟ್ಟೆಗೆ ತಾನಾಗಿಯೇ ಒಂದು ದೊಡ್ಡ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರದಲ್ಲಿ ಈಜುವವನು ಬದುಕುವುದಕ್ಕಾಗಿ ಕಾಲಕೂಟ ವಿಷದ ಊಟ ಮಾಡಿದಂತಾಗುವುದು। ಇಹಿ ಕಾಮಕ್ರೋಧ ಲೋಭೇಸಿ ಕಾರ್ಯಸಿದ್ಧಿ ದಾಣ ತೈಸಿ ಮಣೋನಿ ಠಾವೋಚಿ ಪುಸಿ ಯಯಾಚಾಗ। ಈ ಕಾಮಕ್ರೋಧ ಲೋಭಗಳಿಂದಾಗಿ ಕಾರ್ಯಸಿದ್ಧಿಯಾಗುವುದಿದೇ ರೀತಿಯಾಗಿ, ಆದ್ದರಿಂದ ಒರೈಸಿ ಬಿಡಬೇಕು ಸರಿಯಾಗಿ ಇವುಗಳನ್ನು।
ಈ ಕಾಮ ಕ್ರೋಧ ಲೋಭಗಳಿಂದಾಗಿ ಇದೇ ರೀತಿಯಾಗಿ ಕಾರ್ಯಸಿದ್ಧಿಯಾಗುವುದು. ಆದ್ದರಿಂದ ಇವುಗಳನ್ನು ಸರಿಯಾಗಿ ಒರೈಸಿ ಬಿಡಬೇಕು ಅಥವಾ ದೂರಗೊಳಿಸಿ ಬಿಡಬೇಕು. ಜೈ ಕಹಿ ಅವಚಟೆ ಹೇ ತಿಕಡಿ ಸಾಂಖಳ ತುಟೆ ತೈ ಸುಖೇ ಆಪುಲಿಯೇ ವಾಟೆ ಚಾಲೋ ಲಾಭೆ. ಅಕಸ್ಮಾತ್ತಾಗಿ ಯಾವಾಗಲಾದರೂ ಈ ಮೂರು ಕೊಂಡೆಗಳ ಸರಪಳಿ ಹರಿದರೂ ಆಗ ಸುಖವಾಗಿ ನಮ್ಮ ದಾರಿಯಿಂದಾದರೂ ನಾವು ಹೋಗಬಹುದು. ಅಕಸ್ಮಾತ್ತಾಗಿ ಯಾವಾಗಲಾದರೂ ಈ ಮೂರು ಕೊಂಡೆಗಳ ಸರಪಳಿ ಹರಿದರೆ ಆಗ ನಾವು ಸುಖವಾಗಿ ನಮ್ಮ ದಾರಿಯಿಂದಾದರೂ ಹೋಗಬಹುದು. ತ್ರಿದೋಷಿ ಸಾಂಡಿಲೆ ಶರೀರ ತ್ರಿಕುಟಿ ಫಿಟಲಿಯ ನಗರ ತ್ರಿದಾಹ ನಿಮಾಲಿಯ ಅಂತರ ಜೈಸೇ ಹೋಯ. ತ್ರಿದೋಷ ಕಳೆದರೆ ಆರೋಗ್ಯವಂತವಾಗುವುದು ಶರೀರ, ತ್ರಿಕೂಟ ದೂರವಾದರೆ ಸುಖಿಯಾಗುವುದು ನಗರ, ತ್ರಿತಾಪ ಶಾಂತವಾದರೆ ಅಂತರ ಶಾಂತಿಯಾಗುವುದು. ವಾತ ಪಿತ್ತ ಕಫಗಳೆಂಬ ತ್ರಿದೋಷ ಕಳೆದರೆ ಶರೀರ ಆರೋಗ್ಯವಂತವಾಗುವುದು. ತ್ರಿಕೂಟ ದೂರವಾದರೆ ಅರ್ಥಾತ್ ಚಾಡಿ ಹೇಳುವುದು, ಕಳ್ಳತನ ಮಾಡುವುದು ಹಾಗೂ ವ್ಯಭಿಚಾರ ಇವುಗಳಿಂದ ಸಮಾಜವು ದೂರವಾದರೆ ಆ ನಗರವು ಸುಖಿಯಾಗುವುದು. ಅದೇ ರೀತಿ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ತಾಪಗಳು ದೂರವಾದರೆ ಅಂತರಂಗವು ಶಾಂತವಾಗುವುದು. ತೈಸಾ ಕಾಮಾದಿಕಿ ತಿಹಿ ಸಾಂಡಿಲ ಸುಖಪಾವೂನಿ ದಗಿ ಸಂಗುಲಾಹೆ ಮೋಕ್ಷ ಮಾರ್ಗಿ ಸಜ್ಜನಾಂತ. ಅದರಂತೆ ಮೂರು ಕಾಮಾದಿ ವಿಕಾರಗಳನ್ನು ಬಿಟ್ಟವನು ಜಗತ್ತಿನಲ್ಲಿ ಸುಖ ಪಡೆಯುವನು, ಅನುಸರಿಸುವನು ಮೋಕ್ಷ ಮಾರ್ಗವನ್ನು ಸಜ್ಜನರ. ಅದರಂತೆ ಕಾಮ ಕ್ರೋಧ ಲೋಭ ಈ ಮೂರೂ ವಿಕಾರಗಳನ್ನು ಬಿಟ್ಟವನು ಜಗತ್ತಿನಲ್ಲಿ ಸುಖಿಯಾಗುವನು. ಅಷ್ಟೇ ಅಲ್ಲದೆ ಸಜ್ಜನರ ಮೋಕ್ಷ ಮಾರ್ಗವನ್ನು ಅನುಸರಿಸುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.